ನಾವು ಮಾಡ್ಕೊಳ್ಳಿಲ್ಲ, ಪಟ್ಟಭದ್ರ ಹಿತಾಸಕ್ತರು ಮಾಡಿದ್ದು. ಚತುರ್ವರ್ಣ ವ್ಯವಸ್ಥೆ ಯಾರು ಮಾಡೋದು? ನಾವು ಮಾಡಿದ್ವಾ? ನಾವು ಮಾಡಲೇ ಇಲ್ಲ. ಅದರಿಂದ ಇವತ್ತು ಅಸಮಾನತೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದ್ರೆ, ಎಲ್ಲಿವರೆಗೆ ಸ್ವಾತಂತ್ರ್ಯ ಬಂದು ಇಷ್ಟು 75 ವರ್ಷ ಆಯ್ತು, ಅಲ್ಲ, ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 75 ವರ್ಷ ಆಯ್ತು, ಸಮಾನ ಅವಕಾಶಗಳು ಎಲ್ರಿಗೂ, ಯಾವುದೇ ಜಾತಿ ಧರ್ಮ ಇದ್ದೇನೆ ಎಲ್ರಿಗೂ ಅವಕಾಶ ಸಮಾನವಾಗಿ ಕಲ್ಪಿಸ್ಬೇಕು. ಇಷ್ಟಾದರೂ ಕೂಡ ಜಾತಿ ಹೋಗಿಲ್ಲ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲಿರ್ತಕ್ಕಂಥ ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕಾಗಿ ಬಸವಣ್ಣ 850 ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಬೇಕು ಅಂತ. ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು. ಹೋಯ್ತಾ? ಹೋಗಿಲ್ಲ. ಏನಪ್ಪ ಹೋಯ್ತಾ? ಏನೇ ಕೋಲ್ರೆಡ್ಡಿ ಏನಪ್ಪ ನಾಗರಾಜ್ ಮೂರ್ತಿ ಹೋಗಿದೆಯಾ? ಇವನಾರವ ಅಂತ ವಚನ ಹೇಳೋದು, ಆಮೇಲೆ ಯಾವ ಜಾತಿ ಗೊತ್ತಾಯ್ತಾನೆ? ಮುನಿರತ್ನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಾವು ವಿಚಾರ ಕೇಳೋದು ಮರ್ತು ಬಿಡೋದು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಸ್ವಲ್ಪ ಆದರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತದೆ ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಾತಿ ವ್ಯವಸ್ಥೆ ಇದೆ, ಜಾತಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಅಸಮಾನತೆಯನ್ನ ನಾವು ತೊಡೆದಾಕಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗಲ್ಲ, ಅದು ಯಶಸ್ಸಾಗಲ್ಲ. ಅದಕ್ಕೆ ಅಸಮಾನತೆಯನ್ನು ತೊಲಗಿಸಲೇಬೇಕು. ಗೊತ್ತಾಯ್ತೇನೆಪ್ಪ ಮುನಿರತ್ನ? ಅಸಮಾನತೆ ತೊಡಗಿಸ್ಲೇಬೇಕು. ನೀನು ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲೋ ಸೇರ್ಕೊಂಡಿದೆಯಾ? ಎಂಬತ್ಮೂರರಿಂದ 2013ರಿಂದ 18ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಈಗ ಒಳ್ಳೆಯವನ? ಕೂತ್ಗಳೇ, ನೀನ್ ಕೇಳದ್ನ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ. ಒಳ್ಳೆಯವನೇ, ಆದ್ರೆ ಅವರ ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡೆದಾಕಂತ ಪಕ್ಷ ಅಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.